ಹಾಯ್ ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಲ್ಲ? ಎಲ್ಲರೂ ಆರಾಮದಿರ ತಂದ್ಕೊಳತ್ತೀನಿ. ಇವತ್ತು ನಾನು ಒಂದು ಹೊಸ ರೆಸಿಪಿ ತೋರಿಸತ್ತೀನಿ ನಿಮಗೆಲ್ಲರಿಗೂ. ಹೋಮ್ ಮೇಡ್ ಸೋಪ್ ಇದು. ಮುಲ್ತಾನ್ ಮಟ್ಟಿ ಸೋಪ್ ಮಾಡೀನಿ ನಾನು. ನೀವು ಎಲ್ಲರೂ ಈ ಥರ ಸೋಪ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ಇದು ಹೋಮ್ ಮೇಡ್ ಆಗಿರೋದ್ರಿಂದ ಇದಕ್ಕೂ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋಬೋದು. ನಾನು ಇದಕ್ಕೆ ಮೇನ್ ಯೂಸ್ ಮಾಡಿರೋದಂದ್ರೆ ಮುಲ್ತಾನ್ ಮಿಟ್ಟಿ. ಸೊ ಡೈರೆಕ್ಟ್ ನಾನು ಮುಲ್ತಾನ್ ಮಿಟ್ಟಿ ತೊಗೊಂಡಿಲ್ಲ. ಮಿಟ್ಟಿ ಮಾಡುವಾಗೂ ಒಂದು ಸ್ವಲ್ಪ ಮತ್ತು ಅದಕ್ಕೆ ಅವರು ಪ್ರಿಸರ್ವೇಟಿವ್ ಆಗಲಿ ಕೆಮಿಕಲ್ಸ್ ಆಗಲಿ ಆ್ಯಡ್ ಮಾಡಿರ್ತಾರೆ ಅಂಥೇಳಿ ನಾನು ಕಲ್ಲನ್ನ ತರಿಸಿ ನೀರಾಗೋದನ್ನು ನೆನೆಸಿಟ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿನಿ. ಸೊ ಒಂದು ಸ್ಪೂನ್ ಕಡಲಿಟ್ಟ, ಒಂದು ಸ್ಪೂನ್ ಅರಿಶಿನ ಹಾಕ್ಕೊಂಡಿನಿ. ಸೊ ಇದು ಅರಿಶಿನ ಅಂದ್ರೆ ಮಾಮೂಲಿ ನಾವು ಮನೆಗೆ ಯೂಸ್ ಮಾಡೋ ಅರಿಶಿನ ಅಲ್ಲ, ವೈಲ್ಡ್ ಟರ್ಮರಿಕ್ ಅಂತ ಸಿಗ್ತೈತಿ. ಸೊ ಇದು ಸ್ಪೆಷಲಿ ನಾವು ಫೇಸಿಗೆ ಯೂಸ್ ಮಾಡೋದು. ಒಂದು ಸ್ಪೂನ್ ಅಕ್ಕಿ ಹಿಟ್ಟು, ಆಮೇಲೆ ವಿಟಮಿನ್ ಇ ಆಯಿಲ್ ಯೂಸ್ ಮಾಡತ್ತೀನಿ ಸ್ವಲ್ಪ ನೋಡಿರಿ. ಇದು ಅದೇ ಥರ ಆಲ್ಮಂಡ್ ಆಯಿಲು, ಅಂದರೆ ಇದು ಕೋಲ್ಡ್ ಪ್ರೆಸ್ಡ್ ಅಂದ್ರೆ ಒರಿಜಿನಲ್ ನಾವು ಬಾದಾಮಿಯಿಂದ ಮಾಡಿರೋಂಥ ಎಣ್ಣೆ ಇದೆ, ಇದನ್ನು ಯೂಸ್ ಮಾಡ್ಕೊಳತ್ತೀನಿ. ಸೊ ಅದೇ ರೀತಿ ಲಾಸ್ಟಿಗೆ ಅಲೋವೆರಾ ಒಂಚೂರು ಹಾಕ್ಕೊಂಡಿನಿ. ಸೊ ಇದನ್ನು ಏನೇನು ನೆನೆಸಿಟ್ಕೊಂಡಿದ್ನಲ್ಲ, ಇದು ಮುಲ್ತಾನ್ ಮಿಟ್ಟಿ, ಕಡಲೆ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಅರಿಶಿನ, ಅಲೋವೆರಾ, ಆಮೇಲೆ ವಿಟಮಿನ್ ಇ ಆಯಿಲು, ಆಮೇಲೆ ಆಲ್ಮಂಡ್ ಆಯಿಲು ಎಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೊಂಡೀನಿ. ಸೊ ಎಲ್ಲನೂ ಒಂದು ಸ್ವಲ್ಪ ಕೂಡ್ಕೋತೈತಿ ಮಿಕ್ಸಿ ಒಳಗೆ ಅಂಥೇಳಿ ನಾವು ಕೈಲೇ ಮಿಕ್ಸ್ ಮಾಡೋದಕ್ಕಿಂತ ಈ ಮಿಕ್ಸಿ ಒಳಗೆ ಸರಿಯಾಗಿ ಅದು ಎಲ್ಲ ಹೊಂದ್ಕೊಂಡೈತಿ. ಸೊ ಈಗ ಸೋಪ್ ಬೇಸ್ ತೊಗೊಳತ್ತೀನಿ ನಾನು. ಸೋಪ್ ಬೇಸಿದ ಶಿಯಾ ಬಟರ್ ಮತ್ತು ಗೋಟ್ ಮಿಲ್ಕ್ದ ನಾನು ಎಸ್ಪೆಷಲಿ ತೊಗೊಂಡೀನಿ. ಸೊ ವೆರಿ ಸಾಫ್ಟ್ ಇರ್ತೈತಿ ಇದು, ಕೈಗೆ ನಾವು ಮುಟ್ರೂ ಅಂಟ್ಕೊಳತ್ತಿರ್ತೈತಿ. ನಾವು ಇದನ್ನು ಡಬಲ್ ಬಾಯ್ಲರ್ ಮೆಥಡ್ದಿಂದ ಕರಗಿಸ್ಕೊಳತ್ತೀನಿ ಇದನ್ನು. ಸೊ ಬರೀ ಈ ಸೋಪ್ ಬೇಸ್ ಅಷ್ಟನ್ನು ಯೂಸ್ ಮಾಡಿದ್ರು, ಈ ಸೋಪ್ ಬೇಸ್ ಅಷ್ಟನ್ನು ಯೂಸ್ ಮಾಡಿ ನಾವು ಸೋಪ್ ಮಾಡ್ಕೊಂಡ್ರೂ ಒಳ್ಳೆ ರಿಸಲ್ಟನೇ ಇರ್ತೈತಿ. ಯಾಕಂದರೆ ಆಲ್ರೆಡಿ ಇದು ಶಿಯಾ ಬಟರ್ ಮತ್ತು ಗೋಟ್ ಮಿಲ್ಕ್ದನ್ನು ಸೋಪ್ ಬೇಸ್ ಇದೆ. ಸೊ ಈಗ ನಾ ಮಾಡಿರೋಂಥ ಪೇಸ್ಟ್ನೆಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ. ಸೊ ಮಿಕ್ಸ್ ಮಾಡಿ ನಾನು ಒಂದಿದೆ ಸಿಲಿಕಾನ್ ಸೋಪ್ ಮೋಲ್ಡಿಗೆ ಹಾಕ್ಕೊಳತ್ತೀನಿ ನೋಡಿರಿ. ಈ ಥರ ಮುಲ್ತಾನ್ ಮಿಟ್ಟಿ ನಾವು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದಕ್ಕೆ ಸುಮಾರು ಸರಿ ಬೇಜಾರಾಗೋದ್ರಿಂದ ನಾವು ಈ ಥರ ಮಾಡ್ಕೋಬೋದು. ನೋಡಿ ಈ ಥರ ಸೋಪ್ ಮಾಡಿ ಇಟ್ಕೊಂಡಿನಿ. ನೋಡಿರಿ ರಿಸಲ್ಟ್ ಹೆಂಗಿರ್ತೈತಿ ಅಂದರೆ ಇದರಿಂದನೂ ನಮಗೆ ನೊರೆ ಬರ್ತೈತಿ. ಸೊ ಇದ್ರಾಗ ನಾನು ಯಾವುದೂ ಎಸೆನ್ಷಿಯಲ್ ಆಯಿಲು, ಫ್ರೆಗ್ನೆನ್ಸ್ ಆಯಿಲು ಆ್ಯಡ್ ಮಾಡಿಲ್ಲ. ಯಾಕಂದ್ರೆ ಮುಲ್ತಾನ್ ಮಿಟ್ಟಿಲಿ ಮಾಡಿಲ್ಲ, ಅದರದ್ದೇ ಒಂದು ಫ್ರೆಗ್ನೆನ್ಸ್ ಚಲೋ ಬರತ್ತಿತ್ತದು. ಸೊ ಎಸೆನ್ಷಿಯಲ್ ಆಯಿಲ್ ಹಾಕಿ ಯಾಕೆ ಅದನ್ನು ಕೆಡಿಸೋದಂತ ಹೇಳಿ ಬರೀ ಇದನ್ನು ಮಾಡೀನಿ. ನೀವು ಎಲ್ಲರೂ ಈ ಥರ ಸೋಪ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಯಾರ್ಯಾರಿಗೆಲ್ಲ ಸೋಪ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅವ್ರು ನನ್ನ ಕಡೆ ಆರ್ಡ್ರ್ ಮಾಡಿನೂ ಸೋಪ್ ತರಿಸ್ಕೋಬೋದು. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಳತ್ತೀನಿ. ಇದೇ ಥರ ಹೊಸ ರೆಸಿಪಿ ಹಂಗೆ ಪೋಸ್ಟ್ ಮಾಡ್ಕೋತಿರ್ತೀನಿ. ನನ್ನ ಚಾನಲೆಲ್ಲ ಯಾರೆಲ್ಲ ಹೊಸದಾಗಿ ನೋಡತ್ತೀರಿ ಅವ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.